ನಮ್ಮ ಸಮಾಜದಲ್ಲಿ ಹೇಗೆ ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು, ಅದೇ ರೀತಿ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಮುಂದುವರೆದ ಜನಾಂಗದ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಯಲ್ಲಮ್ಮನವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದ್ರು ಅಂತ ಅನ್ಸುತ್ತೆ. ಈಗ 81 ವರ್ಷ ಅಂತಂದ್ರೆ ನನಗಿಂತ ದೊಡ್ಡವರು ವಯಸ್ಸಿನಲ್ಲಿ. ನನಗೆ 78, ಅವ್ರಿಗೆ 81. ಆ ಕಾಲದಲ್ಲಿ ವಿದ್ಯಾವಂತರಾಗಿದ್ರು. ಅವರು ವೃತ್ತಿ ಕೂಡ ಸರ್ಕಾರಿ ಸೇವೆಗೆ ಸೇರಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ರು. ನಾನು ಅವರ ತಂದೆ ತಾಯಿಗಳಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಆ ಕಾಲದಲ್ಲಿ ಹೆಣ್ಣು ಮಗಳನ್ನ ವಿದ್ಯಾವಂತೆ ಮಾಡಿದ್ರಲ್ಲ. ಈಗ ಸ್ವತಂತ್ರ ಬಂದ ಮೇಲೆ ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳಿದೆ, ಎಲ್ಲರಿಗೂ ಕೂಡ ಉಚಿತ ಕಡ್ಡಾಯ ಶಿಕ್ಷಣ. ಆ ಕಾಲದಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು, ಅವರು ಅವ್ರ ತಂದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ ಒಂದು ನಾಣ್ಣುಡಿ ಇದೆ. ಅದೇನಪ್ಪಾ ಅಂತಂದ್ರೆ, ಒಬ್ಬ ಹೆಣ್ಣುಮಗಳು ವಿದ್ಯಾವಂತೆ ಆದ್ರೆ ಮನೆಯವರೆಲ್ಲ ವಿದ್ಯಾವಂತರಾಗ್ತಾರೆ ಅಂತ. ಅಂದ್ರೆ ಪುರುಷರು ವಿದ್ಯಾವಂತರಾಗಬಾರದು ಅಂತ ಅಲ್ಲ ಅದರ ಅರ್ಥ. ಹೆಣ್ಮಕ್ಳು ತಪ್ಪದೇ ವಿದ್ಯಾವಂತೆ ಆಗ್ಬೇಕು ಅಂತಕ್ಕಂಥದ್ದು. ಈ ಸಮಾಜದಲ್ಲಿ ಇನ್ನೂ ಕೂಡ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ವಿದ್ಯಾವಂತರಾಗಿಲ್ಲ. ಅದಕ್ಕೆಲ್ಲ ಕಾರಣಗಳಿದ್ದಾವೆ, ಐತಿಹಾಸಿಕ ಕಾರಣಗಳೆಲ್ಲ ಇದ್ದಾವೆ. ಹಾಗಂತೇಳಿ ಹೆಣ್ಣುಮಕ್ಕಳು ದಡ್ಡರೇನಲ್ಲ. ಹೆಣ್ಣುಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡ್ತಕ್ಕಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ರ್ಯಾಂಕ್ ತಗೊಳ್ತಕ್ಕಂಥವ್ರು ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಎಲ್ಲ ವಿಜ್ಞಾನ ಓದ್ತಾ ಇದ್ದೋ, ಹೆಣ್ಮಕ್ಳಲ್ಲಿ ಗ್ರೇ ಮ್ಯಾಟರ್ ಕಡಿಮೆ ಅಂತ ಹೇಳ್ತಿದ್ದೋ. ಆಗ ನಾನು ಬಾಟ್ನಿ ಜುವಾಲಜಿ ಸ್ಟೂಡೆಂಟ್. ಬಾಟ್ನಿ ಜುವಾಲಜಿ ನಾನು BSc ನಲ್ಲಿ ಮೇಜರ್ ಸಬ್ಜೆಕ್ಟ್ಸ್ ಅವು. ಆಗ ಓದುವಾಗ ಹೆಣ್ಮಕ್ಳು ಗ್ರೇ ಮ್ಯಾಟರ್ ಕಡಿಮೆ ಹೆಣ್ಮಕ್ಳಲ್ಲಿ ಅಲ್ವಾ? ಏನ್ ಡಾಕ್ಟ್ರೆ? ನಾನು ಸೈನ್ಸ್ ಓದಿರೋದು ಹಂಗೆ. ನೀನು ಯಾವ ಆಧಾರದ ಮೇಲೆ ಹೇಳ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಬಟ್ ಈಗ ಸೈನ್ಸ್ ಅನ್ನ, ವಿಜ್ಞಾನವನ್ನ ತಪ್ಪು ಅನ್ನೋ ರೀತಿನಲ್ಲಿ ಈಗ ಹೆಣ್ಮಕ್ಳೆಲ್ಲ ಮುಂದೆ ಬಂದ್ಬಿಟ್ಟಿದ್ದಾರೆ. ಈಗ
ಅಂತರಿಕ್ಷ ಯಾನ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಹೆಣ್ಮಕ್ಳು. ಆಮೇಲೆ ರಕ್ಷಣಾ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗಿಬಿಟ್ಟಿದ್ದಾರೆ. ಡಾಕ್ಟರ್ಗಳಾಗ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದ್ದಾರೆ, ಇಂಜಿನಿಯರ್ಗಳಾಗ್ಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಣ್ಮಕ್ಳು ಈಗ ಬರ್ತಾ ಇದ್ದಾರೆ. 100ಕ್ಕೆ 100 ಮಾರ್ಕ್ಸ್ ಅನ್ನು ತಕ್ಕಳ ಮಟ್ಟಿಗೆ ಬಂದಿದ್ದಾರೆ. ಈಗ ಅಂದ್ರೆ SSLC ನಲ್ಲಿ ಎಷ್ಟು ಮಾರ್ಕ್ಸ್ ಇರೋದು? 625. 625ಕ್ಕೆ 625 ಮಾರ್ಕ್ಸ್ ತಕ್ಕಳ ಮಟ್ಟಿಗೆ ಹೆಣ್ಮಕ್ಳು ಬಂದಿದ್ದಾರೆ.